ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಿರತಕ್ಕಂತಹ ಬೆಣ್ಣೆ ಹಳ್ಳ. ಇದು ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ವರುಣಾರ್ಭಟ ಮೇಘ ಸ್ಫೋಟಕ್ಕೆ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಬೆಣ್ಣೆ ಹಳ್ಳ. ಲೆಕ್ಕಕ್ಕಿಂತ ಹೆಚ್ಚು ನೀರು ಬರ್ತಾ ಇದೆ. ಗದಗ್ನ ಯಾವಗಲ್ ಗ್ರಾಮದ ಬಳಿ ಸೇತುವೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ನರಗುಂದ ರೋಣ ಸಂಪರ್ಕ ಕಡಿತ ಆಗಿದೆ. ಜನರ ಪರದಾಟ ಕೆರೆಗಳಂತೆ ಭಾಸವಾಗ್ತಾ ಇದೆ. ಸಾವಿರಾರು ಎಕರೆ ಜಮೀನು. ಹೆಸರು, ಈರುಳ್ಳಿ, ಗೋವಿನ ಜೋಳ, ಕಬ್ಬಿನ ಗದ್ದೆ ಜಲಾವೃತ. 10ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಜಿಲ್ಲಾಡಳಿತದಿಂದ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪಾಪ ವ್ಯವಸಾಯ ಭೂಮಿ, ಕೃಷಿ ಮಾಡ್ಕೊಂಡಿದ್ದು, ಹೆಸರು ಬೇಳೆ, ಈರುಳ್ಳಿ, ಅದು ಇದು ಅಂತೇಳಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಬೆಣ್ಣೆ ಹಳ್ಳ. ಗದಗ್ನ ಯಾವಗಲ್ ಗ್ರಾಮದ ಬಳಿ ಇರತಕ್ಕಂತಹ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನರಗುಂದ ರೋಣ ಸಂಪರ್ಕ ಕಡಿತಗೊಂಡಿರುವಂತಹದ್ದು. ಜನರ ಪರದಾಟ ಒಂಥರ ಜನ ಕೂಡ ತತ್ತರಿಸಿಕೊಂಡು ಹೋಗಿದ್ದಾರೆ. ಕೆರೆಗಳಂತೆ ಭಾಸವಾಗ್ತಾ ಇದೆ. ಸಾವಿರಾರು ಎಕರೆ ಜಮೀನು. ಹೆಸರು, ಈರುಳ್ಳಿ, ಗೋವಿನ ಜೋಳ. ಗದಗ್ನ ಯಾವಗಲ್ ಗ್ರಾಮದ ಬಳಿ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನರಗುಂದ ರೋಣ ಸಂಪರ್ಕ ಕಡಿತ, ಜನ ಪರದಾಡ್ತಾ ಇದ್ದಾರೆ. ಇನ್ನು ಕೆರೆಗಳಂತೆ ಭಾಸವಾಗ್ತಾ ಇದೆ. ಸಾವಿರಾರು ಎಕರೆ ಜಮೀನು. ಹೆಸರು, ಈರುಳ್ಳಿ, ಗೋವಿನ ಜೋಳ ಇದ್ದಂತಹ ಒಂದು ವ್ಯವಸಾಯ ಭೂಮಿ ನಿಜಕ್ಕೂ ಕೂಡ ಈ ಮಳೆಯ ಅವಾಂತರದಿಂದಾಗಿ ಕೊಚ್ಕೊಂಡು ಹೋಗ್ತಾ ಇದೆ. ಕಲಬುರಗಿ ಜಿಲ್ಲೆಯ ಹಣ್ಣಿಕೇರ ಬಳಿಯ ಚೆಕ್ ಡ್ಯಾಮ್ ಕೂಡ ಸಂಪೂರ್ಣ ಜಲಾವೃತ. ಗೇಟ್ ತೆರೆಯದೆ ಅಧಿಕಾರಿಗಳು ಹೊಲಗಳಿಗೆ ನೀರು ನುಗ್ಗಿದೆ. ಗೇಟ್ ತೆರೆಯಲು ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ. ಸುಮಾರು 20ಕ್ಕೂ ಹೆಚ್ಚು ರೈತರ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕಲಬುರಗಿ ಜಿಲ್ಲೆಯ ಹಣ್ಣಿಕೇರ ಬಳಿ ಚೆಕ್ ಡ್ಯಾಮ್ ಭರ್ತಿಯಾಗಿದೆ. ಗೇಟ್ ತೆರೆಯದ ಅಧಿಕಾರಿಗಳು ಹೊಲಗಳಿಗೆ ನುಗ್ಗಿದಂತಹ ನೀರು. ಗೇಟ್ ತೆರೆಯಲು ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ರೈತರ ಜಮೀನುಗಳು ಜಲಾವೃತಗೊಂಡಿದೆ. ಕಲಬುರಗಿ ಜಿಲ್ಲೆಯ ಹಣ್ಣಿಕೇರ ಬಳಿಯ ಚೆಕ್ ಡ್ಯಾಮ್ ಭರ್ತಿಯಾಗಿದೆ. ಗೇಟ್ ತೆರೆಯದ ಅಧಿಕಾರಿಗಳು ಹೊಲಗಳಿಗೆ ನೀರು ನುಗ್ತಾ ಇದೆ. ರೈತರು ಪಾಪ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವರುಗಳಿಗೆ ಗಾಬರಿ ಬಿದ್ದಿದ್ದಾರೆ. ಗೇಟ್ ತೆರೆಯಲು ಮನವಿ ಮಾಡ್ಕೊಂಡ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ. ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ರಿ ನಿಮ್ಮ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ. ಸಂಪೂರ್ಣವಾಗಿ ಅಲ್ಲಿ ಮೇಘ ಸ್ಫೋಟದಿಂದ ಗದಗ್ನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ನೀರು ನಿಂತು ವ್ಯವಸಾಯ ಜಮೀನುಗಳ ಮೇಲೂ ಕೂಡ ನೀರು ಸಂಗ್ರಹ ಆಗಿದೆ. ಸಾಕಷ್ಟು ಕೃಷಿ ಇತ್ತು. ವ್ಯವಸಾಯ ಭೂಮಿ ಇದು, ಜಮೀನು. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರೈತರು ಕಂಗಾಲಾಗಿದ್ದಾರೆ. ಸಂಪೂರ್ಣವಾಗಿ ಜಲಾವೃತ. ಲೆಕ್ಕಕ್ಕಿಂತ ಹೆಚ್ಚು ಮಳೆ ನೀರು. ಒಂದು ಕಡೆ ಚರಂಡಿ ವ್ಯವಸ್ಥೆ ಇಲ್ಲ. ವಿದ್ಯುತ್ ಕಂಬಗಳೆಲ್ಲ ಅತ್ಯಂತ ಅಪಾಯಕಾರಿ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಇನ್ನೇನು ಬೀಳೋ ಸ್ಥಿತಿಯಲ್ಲಿ ವಿದ್ಯುತ್ ಕಂಬಗಳು ಸಂಪೂರ್ಣವಾಗಿ ನೀರಿನಿಂದ ಆವೃತಗೊಂಡಿರ್ತಕ್ಕಂತಹದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಗೇಟ್ ತೆರೆಯೋದಕ್ಕೆ ಅಧಿಕಾರಿಗಳ ಜೊತೆ ಮನವಿ ಮಾಡ್ಕೊಂಡ್ರೂ ಕೂಡ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿ. ಜೊತೆಗೆ ನೀರು ಹರಿತಿದೆ. ನಿಂತಲ್ಲಿ ನಿಂತ್ಕೋತಾ ಇಲ್ಲ ನೀರು. ಹರಿಯೋ ನೀರು ಅತ್ಯಂತ ಅಪಾಯಕಾರಿ. ಅದು ಹರಿಯುತ್ತಿದೆ ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ನೀರು ಸಂಗ್ರಹ ಆದರೂ ಕೂಡ ಅಷ್ಟು ದೊಡ್ಡ ಅಪಾಯ ಇರೋದಿಲ್ಲ. ಆದರೆ ಹರಿಯೋ ನೀರನ್ನು ತಡೆಯೋರು ಯಾರು ಅಂದಂಗೆ ನೀರು ಹರಿತಾ ಇದೆ. ಎಲ್ಲವೂ ಕೂಡ ಕೃಷಿ ಜಮೀನಿನ ಮೇಲೆ ನಿಂತ್ಕೊಂಡಿರ್ತಕ್ಕಂತಹ ನೀರು. ಕೃಷಿಗೆ ನೀರು ಬೇಕು, ಹೌದು. ಆದರೆ ಕೃಷಿಗಿಂತ ಹೆಚ್ಚು ನೀರೇ ಆದರೆ ಅದು ಕೃಷಿ ಉಳಿಯೋದಿಲ್ಲ. ಕೃಷಿಯು ಕೂಡ ಅತ್ಯಂತ ಅಪಾಯದ ಅಂತ ಇದೆ. ಈಗ ನಾವು ತೋರಿಸ್ತಾ ಇದ್ದೀವಿ ದೃಶ್ಯ. ಇದು ಕಲಬುರಗಿಯ ದೃಶ್ಯ. ಕಲಬುರಗಿಯಲ್ಲೂ ಕೂಡ ಅಕ್ಷರಶಃ ಸಂಪೂರ್ಣ ನೀರಿನಿಂದ ಜಲಾವೃತಗೊಂಡಿದೆ. ವ್ಯವಸಾಯ ಜಮೀನಿನ ಮೇಲೂ ಕೂಡ ನೀರು ಸಂಗ್ರಹವಾಗಿ ರೈತರನ್ನು ಕೂಡ ಕಂಗಾಲು ಮಾಡಿದೆ. ಜನಜೀವನ ಅಸ್ತವ್ಯಸ್ತ. ವಾಹನ ಸಂಚಾರವೂ ಕೂಡ ಒಂದು ತರಹದಲ್ಲಿ ವಾಹನ ಸವಾರರು ಕೂಡ ತತ್ತರಿಸಿ ಹೋಗ್ತಾ ಇದೆ. ವರುಣನ ಆರ್ಭಟಕ್ಕೆ ಕಲಬುರಗಿ, ಗದಗ್ ಈ ಭಾಗಗಳಲ್ಲಿ
ಬಹಳಷ್ಟು ಸಂಕಷ್ಟ ಎದುರಿಸುವಂತಾಗಿದೆ. ಸೊ ವ್ಯವಸಾಯ ಜಮೀನಿನ ಮೇಲೂ ಕೂಡ ಮಳೆ ನೀರು ಸಂಗ್ರಹವಾಗ್ತಾ ಇದೆ, ರಸ್ತೆಗಳ ಮೇಲೂ ಇನ್ನು ಚರಂಡಿಗಳಿಲ್ಲದೆ ಮನೆಗೂ ಕೂಡ ಕೆಲ ಕಡೆ ನೀರು ನುಗ್ಗಿರ್ತಕ್ಕಂತಹದ್ದು ಕಲಬುರಗಿ ಜಿಲ್ಲೆಯ ಸಾಕಷ್ಟು ಪ್ರದೇಶಗಳಲ್ಲಿ. ಬಳ್ಳಾರಿಯಲ್ಲೂ ಕೂಡ ನಿರಂತರ ಮಳೆ ಆಗ್ತಾ ಇದೆ, ಡ್ಯಾಮ್ಗಳು ಭರ್ತಿಯಾಗಿದೆ, ಜನರು ಕೂಡ ಈಗ ಜಲಕಂಟಕದ ಭೀತಿಯಲ್ಲಿದ್ದಾರೆ. ತುಂಗಭದ್ರಾ ಡ್ಯಾಮ್ ಒಳಹರಿವು ಹೊರಹರಿವು ಹೆಚ್ಚಳ ಆಗಿದೆ. 6371 ಕ್ಯೂಸೆಕ್ ಒಳಹರಿವಿದೆ, 160 ಕ್ಯೂಸೆಕ್ ಹೊರಹರಿವಿದೆ. ಇದು ಅತ್ಯಂತ ಅಪಾಯಕಾರಿ ಸೂಚನೆ. ನಾರಿಹಳ್ಳ ಡ್ಯಾಮ್ ಭರ್ತಿಯಾಗಿದೆ, ಸಂಡೂರು ಬಳಿ ಗೇಟ್ಗಳು ಓಪನ್ ಆಗಿದೆ. ಬಳ್ಳಾರಿಯಲ್ಲೂ ನಿರಂತರ ಮಳೆ ಆಗ್ತಾ ಇದೆ. ಇದು ಮಳೆಗೆ ಸಂಬಂಧಪಟ್ಟಂತ ಅತ್ಯಂತ ಲೇಟೆಸ್ಟ್ ಅಪ್ಡೇಟ್ಗಳು. ತುಂಗಭದ್ರಾ ಡ್ಯಾಮ್ ಒಳಹರಿವು ಹೊರಹರಿವು ನೋಡಿ, ಒಂದು ಒಳಹರಿವು ಹೊರಹರಿವು ಎರಡೂ ಕೂಡ ಹೆಚ್ಚಳ ಆಗಬಾರದು. 6371 ಕ್ಯೂಸೆಕ್ ಒಳಹರಿವಿದೆ, 160 ಕ್ಯೂಸೆಕ್ ಹೊರಹರಿವಿದೆ. ನಾರಿಹಳ್ಳ ಡ್ಯಾಮ್ ಭರ್ತಿಯಾಗಿದೆ, ಸಂಡೂರು ಬಳಿ ಗೇಟ್ಗಳನ್ನು ಓಪನ್ ಮಾಡಲಾಗ್ತಾ ಇದೆ. ಬಳ್ಳಾರಿಯಲ್ಲೂ ನಿರಂತರ ಮಳೆಯಾಗೋ ಸಾಧ್ಯತೆ ಜೊತೆಗೆ ಮಳೆ ಆಗ್ತಾ ಇದೆ ಕೂಡ. ತುಂಗಭದ್ರಾ ಡ್ಯಾಮ್ ಒಳಹರಿವು ಕೂಡ ಹೆಚ್ಚಾಗಿದೆ, ಅಲ್ಲಿನ ಜನಜೀವನ ಅಸ್ತವ್ಯಸ್ತ, ಜೊತೆಗೆ ರೈತರಿಗೂ ಕೂಡ ಒಂದು ತರಹದ ಗಾಬರಿ ಹುಟ್ಟಿಸುವಂತಹ ಒಂದು ವಿಚಾರ. ಸೊ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಒಳಹರಿವಿನ ಜೊತೆಗೆ ಹೊರಹರಿವು ಇವೆಲ್ಲವೂ ಕೂಡ ಎರಡೂ ಕೂಡ ಹೆಚ್ಚಳ ಆದಾಗ ಅದು ಒಂಥರದ ಅಪಾಯದ ಸೂಚನೆಯನ್ನೇ ಕೊಡುತ್ತೆ. ಸೊ ಭಾರಿ ಪ್ರಮಾಣದಲ್ಲಿ ನೀರು ಹೋಗ್ತಾ ಇರುವಂತಹದ್ದು. ಸೊ ಇದಕ್ಕಿಂತ ಹೆಚ್ಚಳವಾದ ನೀರೇನಾದರೂ ಸಂಗ್ರಹವಾದಾಗ ಅದರ ವೇಗವೂ ಕೂಡ ಅತ್ಯಂತ ವೇಗವಾಗಿರುತ್ತೆ. ಇದೇ ಕ್ಷಣದ ಸುದ್ದಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.